ರಾಂಚಿಯಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂತಹ ಮೊದಲ ಏಕದಿನ ಪಂದ್ಯ ಅತ್ಯಂತ ರಣರೋಚಕದಿಂದ ಕೂಡಿತ್ತು. ಅತ್ಯಂತ ರಣರೋಚಕದಿಂದ ಕೂಡಿದಂತಹ ಈ ಪಂದ್ಯದಲ್ಲಿ ಕಡೆಯವರೆಗೂ ಕೂಡ ಯಾವ ತಂಡ ಜಯಶಾಲಿ ಆಗುತ್ತದೆ ಎಂಬುದೇ ಅಭಿಮಾನಿಗಳಿಗೆ ತಿಳಿಯಲಿಲ್ಲ. ಅಷ್ಟು ರೋಚಕವಾಗಿತ್ತು ಮೊದಲ ಏಕದಿನ ಪಂದ್ಯ. ಯಾವಾಗ ಸೌತ್ ಆಫ್ರಿಕಾದ ಎದುರು ಮೊದಲ ಏಕದಿನ ಪಂದ್ಯದಲ್ಲಿ ಸೌತ್ ಆಫ್ರಿಕಾದ ಗೆಲುವಿಗೆ ಟೀಂ ಇಂಡಿಯಾ 350 ರನ್ಗಳ ಗುರಿಯನ್ನು ನೀಡಿತು. ಜೊತೆಗೆ ಸೌತ್ ಆಫ್ರಿಕಾದ ಪ್ರಮುಖ 3 ವಿಕೆಟ್ಗಳನ್ನು ಯಾವಾಗ ಟೀಂ ಇಂಡಿಯಾ 11 ರನ್ಗಳ ಒಳಗನೆ ಪಡೆಯಿತು, ಆಗ ಖಂಡಿತವಾಗಿಯೂ ಮೊದಲ ಏಕದಿನ ಪಂದ್ಯವನ್ನು ಟೀಂ ಇಂಡಿಯಾ ಅತಿ ಸುಲಭವಾಗಿ ಜಯಿಸಬಹುದೆಂಬ ಲೆಕ್ಕಾಚಾರದಲ್ಲಿ ಟೀಂ ಇಂಡಿಯಾದ ಅಭಿಮಾನಿಗಳಿದ್ದರು. ಆದರೆ ಮೊದಲ ಏಕದಿನ ಪಂದ್ಯದಲ್ಲಿ ಸೌತ್ ಆಫ್ರಿಕಾದ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಈ ಕಾರಣದಿಂದಾಗಿ ಮೊದಲ ಏಕದಿನ ಪಂದ್ಯ ರೋಚಕ ಘಟ್ಟವನ್ನ ತಲುಪಿತು. ರೋಚಕ ಘಟ್ಟದಿಂದ ಕೂಡಿದಂತ ಕಡೆ ಓವರ್ನಲ್ಲಿ ನಡೆದಂತಹ ಹೆಡ್ರಾಮ್ಗಳು ಹೇಗಿದ್ದವು, ಹಾಗೆಯೇ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಯಾವ 5 ದೊಡ್ಡ ದಾಖಲೆಗಳನ್ನು ನಿರ್ಮಿಸಿತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಟೀಂ ಇಂಡಿಯಾ ಸೌತ್ ಆಫ್ರಿಕಾ ಎದುರು ನಡೆಯುತ್ತಿರುವಂತಹ ಏಕದಿನ ಸರಣಿಯನ್ನ ಗೆದ್ದುಕೊಳ್ಳುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ರಾಂಚಿಯಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂತಹ ಮೊದಲ ಏಕದಿನ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತ ಸೌತ್ ಆಫ್ರಿಕಾ ಮೊದಲು ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತ್ತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಟೀಂ ಇಂಡಿಯಾದ ಪರವಾಗಿ ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಆರಂಭಿಕ ಬ್ಯಾಟ್ಸ್ಮನ್ ಗಳಾಗಿ ಕಣಕ್ಕಿಳಿದರು. ಆದರೆ ಯಶಸ್ವಿ ಜೈಸ್ವಾಲ್ ಕೇವಲ 18 ರನ್ ಅನ್ನು ಹೊಡೆದು ಔಟ್ ಆಗಿ ಹೊರನಡೆದರು. ಆದರೆ 2 ವಿಕೆಟ್ಗೆ ಜೊತೆಯಾದಂತಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೀಂ ಇಂಡಿಯಾದ ಪರವಾಗಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು. ಇವರಿಬ್ಬರು 2ನೇ ವಿಕೆಟ್ಗೆ ದಾಖಲೆಯ 136 ರನ್ಗಳ ಜೊತೆ ಆಟವನ್ನು ಆಡಿದರು. ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಂತ ರೋಹಿತ್ ಶರ್ಮಾ ಈ ಪಂದ್ಯದಲ್ಲಿ 51 ಎಸೆತದಲ್ಲಿ 57 ರನ್ ಅನ್ನು ಹೊಡೆದರು. ಇದರಲ್ಲಿ 5 4 ಮತ್ತು 3 ಭರ್ಜರಿ ಸಿಕ್ಸರ್ ಸೇರಿತ್ತು. ಇನ್ನು 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತಹ ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಒಂದು ಅಬ್ಬರವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ವಿರಾಟ್ ಕೊಹ್ಲಿ ಕೇವಲ 120 ಎಸೆತದಲ್ಲಿ 135 ರನ್ ಅನ್ನು ಹೊಡೆದರು. ಇದರಲ್ಲಿ 11 4 ಮತ್ತು 7 ಭರ್ಜರಿ ಸಿಕ್ಸರ್ ಸೇರಿತ್ತು. ಇನ್ನು ನಾಯಕ ಕೆ.ಎಲ್. ರಾಹುಲ್ ಕೂಡ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ 60 ರನ್ಗಳನ್ನ ಹೊಡೆದರೆ ರವೀಂದ್ರ ಜಡೇಜಾ ಸ್ಫೋಟಕ 37 ರನ್ಗಳನ್ನ ಹೊಡೆದರು. ಇನ್ನು ಸೌತ್ ಆಫ್ರಿಕಾ ತಂಡದ ಪರವಾಗಿ ಮಾರ್ಕೋ ಜಾನ್ಸನ್, ಆಂಡ್ರೆ ಬರ್ಗರ್, ಕೋರಿಬೆನ್ ಬೋಶ್ ಮತ್ತು ಬಾಟ್ಮ್ಯಾನ್ ತಲಾ 2 ವಿಕೆಟ್ಗಳನ್ನ ಪಡೆದುಕೊಂಡರು. ಇನ್ನು ಗೆಲುವಿಗಾಗಿ 350 ರನ್ಗಳ ಗುರಿಯನ್ನು ಪಡೆದಂತ ಸೌತ್ ಆಫ್ರಿಕಾ ಒಂದು ಉತ್ತಮವಾದ ಆರಂಭವನ್ನು ಪಡೆದುಕೊಳ್ಳಲು ವಿಫಲವಾಯಿತು. ಸೌತ್ ಆಫ್ರಿಕಾ 11 ರನ್ ಇರುವಾಗಲೇ ತನ್ನ ಪ್ರಮುಖ 3 ವಿಕೆಟ್ಗಳನ್ನ ಕಳೆದುಕೊಂಡು ದೊಡ್ಡ ಮಟ್ಟದಲ್ಲಿಯೇ ಸಂಕಷ್ಟಕ್ಕೆ ಸಿಲುಕಿತ್ತು. ಆದರೆ ಸೌತ್ ಆಫ್ರಿಕಾ ತಂಡದ ಮಿಡಲ್ ಆರ್ಡರ್ ಮತ್ತು ಲೋವರ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು. ಸೌತ್ ಆಫ್ರಿಕಾ ತಂಡದ ಪರವಾಗಿ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತ ಬ್ರೀಸ್ಕಿ 80 ಎಸೆತದಲ್ಲಿ 72 ರನ್ ಅನ್ನು ಹೊಡೆದರೆ ಟೋನಿ ಡಿಜಾರ್ಜ್ 35 ಎಸೆತದಲ್ಲಿ 39 ರನ್ ಅನ್ನು ಹೊಡೆದರು. ಇನ್ನು ಡೆವಾಲ್ ಬ್ರೇವಿಸ್ 37 ರನ್ಗಳನ್ನ ಹೊಡೆದರೆ ಮಾರ್ಕೋ ಜಾನ್ಸನ್ ಸ್ಫೋಟಕ 70 ರನ್ಗಳನ್ನ ಹೊಡೆದರು. ಇನ್ನು ಕೋರಿಬೆನ್ ಬೋಶ್ ಕೂಡ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನ ಮೊದಲ ಏಕದಿನ ಪಂದ್ಯದಲ್ಲಿ ತೋರಿದರು. ಇವರು ತೋರಿದಂತಹ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಕಡೆ ಓವರ್ಗಳಲ್ಲಿ ಎಲ್ಲಿ ಟೀಂ ಇಂಡಿಯಾ ಸೌತ್ ಆಫ್ರಿಕಾ ಎದುರು ಮೊದಲ ಏಕದಿನ ಪಂದ್ಯವನ್ನು ಸೋತು ಬಿಡುತ್ತದೆ ಎಂಬ ಆತಂಕದಲ್ಲಿ ಟೀಂ ಇಂಡಿಯಾದ ಅಭಿಮಾನಿಗಳಿದ್ದರು. ಆದರೆ ಕುಲ್ದೀಪ್ ಯಾದವ್ ಒಂದು ಮ್ಯಾಜಿಕಲ್ ಸ್ಪೆಲ್ ಅನ್ನು ಮಾಡುವುದರ ಮೂಲಕ ಒಂದೇ ಓವರ್ನಲ್ಲಿ ಉತ್ತಮವಾಗಿ ಆಡುತ್ತಿದ್ದಂತ ಮಾರ್ಕೋ ಜಾನ್ಸನ್ ಮತ್ತು ಬ್ರಿಸ್ಕಿ ಅವರ ವಿಕೆಟ್ ಅನ್ನ ಪಡೆದುಕೊಂಡರು. ಹೀಗಾಗಿ ಪಂದ್ಯ ಟೀಂ ಇಂಡಿಯಾದ ಕಡೆಯಲ್ಲಿ ವಾಲಿತು ಅಂತಾನೆ ಹೇಳಬಹುದಾಗಿದೆ. ಕುಲ್ದೀಪ್ ಯಾದವ್ ಮೊದಲ ಏಕದಿನ ಪಂದ್ಯದಲ್ಲಿ 68 ರನ್ಗಳಿಗೆ 4 ವಿಕೆಟ್ ಅನ್ನ ಪಡೆದುಕೊಂಡರು. ಇನ್ನು ಸೌತ್ ಆಫ್ರಿಕಾದ ಎದುರು ನಡೆದಂತಹ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ 5 ದೊಡ್ಡ ರೆಕಾರ್ಡ್ ಅನ್ನ ಕೂಡ ನಿರ್ಮಿಸಿತು. ಮೊದಲ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಸೆಂಚುರಿಯನ್ನು ಹೊಡೆಯುವುದರ ಮೂಲಕ ಏಕದಿನದಲ್ಲಿ 52ನೇ ಸೆಂಚುರಿ ಸಿಡಿಸಿದ ಆಟಗಾರನೆಂಬ ದಾಖಲೆಯನ್ನ ವಿರಾಟ್ ಕೊಹ್ಲಿ ನಿರ್ಮಿಸಿದರು. ಇದರ ಜೊತೆಗೆ ಒಂದೇ ಫಾರ್ಮೆಟ್ ನಲ್ಲಿ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಸೆಂಚುರಿ ಸಿಡಿಸಿದ ಆಟಗಾರರೆಂಬ ಹೆಮ್ಮೆಗೂ ಕೂಡ ವಿರಾಟ್ ಕೊಹ್ಲಿ ಪಾತ್ರರಾದರು. ಈ ಹಿಂದೆ ಸಚಿನ್ ತೆಂಡೂಲ್ಕರ್ ಟೆಸ್ಟ್ ಅಲ್ಲಿ 51 ಸೆಂಚುರಿಯನ್ನು ಸಿಡಿಸಿದ್ದು ಒಂದೇ ಫಾರ್ಮೆಟ್ ನಲ್ಲಿ ಆಟಗಾರನೊಬ್ಬ ಅತಿ ಹೆಚ್ಚು ಸೆಂಚುರಿ ಸಿಡಿಸಿದ ದಾಖಲೆ ಆಗಿತ್ತು. ಆದರೆ ಈ ದಾಖಲೆಯನ್ನ ವಿರಾಟ್ ಕೊಹ್ಲಿ ಮುರಿದರು. ಇನ್ನು ಮೊದಲ ಏಕದಿನ ಪಂದ್ಯದಲ್ಲಿ 3 ಭರ್ಜರಿ ಸಿಕ್ಸರ್ಗಳನ್ನು ಹೊಡೆಯುವುದರ ಮೂಲಕ ರೋಹಿತ್ ಶರ್ಮಾ ಏಕದಿನದಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನ ಸಿಡಿಸಿದ ಆಟಗಾರರೆಂಬ ಹೆಮ್ಮೆಗೂ ಕೂಡ ರೋಹಿತ್ ಶರ್ಮಾ ಪಾತ್ರರಾದರು. ಇದರ ಜೊತೆಗೆ ಸೌತ್ ಆಫ್ರಿಕಾದ ಎದುರು ಏಕದಿನದಲ್ಲಿ 2000ಕ್ಕಿಂತ ಹೆಚ್ಚಿನ ರನ್ ಗಳಿಸಿದ ಸಾಧನೆಯನ್ನ ಕೂಡ ರೋಹಿತ್ ಶರ್ಮಾ ಮಾಡಿದರು. ಇನ್ನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಸತತ 2ನೇ ಬಾರಿಗೆ 100ಕ್ಕಿಂತ ಹೆಚ್ಚಿನ ರನ್ಗಳ ಜೊತೆ ಆಟವನ್ನು ಆಡುವುದರ ಮೂಲಕ 7 ವರ್ಷಗಳ ನಂತರ ಒಂದು ಹೊಸ ದಾಖಲೆಯನ್ನ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನಿರ್ಮಿಸಿತು ಅಂತಾನೆ ಹೇಳಬಹುದಾಗಿದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾದ ಎದುರು ನಡೆದಂತ 3ನೇ ಏಕದಿನ ಪಂದ್ಯದಲ್ಲೂ ಸೆಂಚುರಿಯ ಜೊತೆ ಆಟವನ್ನು ಆಡಿದ್ದರು.